ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ, ಅಲ್ಹಮ್ದುಲಿಲ್ಲಾ ಕುರ್ಆನ್ ಕ್ಲಾಸ್ಗಳಲ್ಲಿ ಇಲ್ಲಿಯವರೆಗೆ ನಾವು 3 ಪಾಠಗಳನ್ನು ಕಲಿತಿದ್ದೇವೆ. ಮೊದಲನೇ ಪಾಠದಲ್ಲಿ ಅರಬಿಕ್ ವರ್ಣಮಾಲೆ ಅರ್ಥಾತ್ ಕುರ್ಆನಿಕ್ ಅಕ್ಷರಗಳನ್ನು ಕಲಿತಿದ್ದೇವೆ. ಎರಡನೇ ಪಾಠದಲ್ಲಿ ಆ ಕುರ್ಆನಿಕ್ ಅಕ್ಷರಗಳ ವಿವಿಧ ರೂಪಗಳನ್ನು ಮಿಶ್ರಿಸಿ ಬರೆಯುವಾಗ ಅವು ಯಾವ ರೂಪದಲ್ಲಿ ಬರುತ್ತವೆ ಇದನ್ನು ಕಲಿತಿದ್ದೇವೆ. ಹಾಗೂ ಮೂರನೇ ಪಾಠದಲ್ಲಿ ಅರಬಿ ಅಕ್ಷರಗಳನ್ನು ಪದಗಳಲ್ಲಿ ಸೇರಿಸಿ ಓದುವಾಗ ಉಪಯೋಗಿಸುವ 3 ಚಿಹ್ನೆಗಳನ್ನು ಜಬರ್, ಝೇರ್ ಹಾಗೂ ಪೇಶ್ ಇವುಗಳನ್ನು ಕಲಿತಿದ್ದೇವೆ. ಸೊ ಅಲ್ಹಮ್ದುಲಿಲ್ಲಾ ಮೊದಲನೇ ಪಾಠವನ್ನು ಸಂಪೂರ್ಣವಾಗಿ ನಾವು ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಎರಡನೇ ಪಾಠವನ್ನು ಸಹ ಸಂಪೂರ್ಣವಾಗಿ ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಇಂದು ನಾವು ಮೂರನೇ ಪಾಠವನ್ನು ಸಂಪೂರ್ಣವಾಗಿ ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇವೆ. ಇದರಿಂದಾಗಿ ನಿಮಗೆ ಈ 3 ಪಾಠಗಳ ರಿವಿಷನ್ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಹಾಗೂ ನಮ್ಮ ಮುಂದೆ ಬರುವ ಕುರ್ಆನ್ ಕ್ಲಾಸಿನ ವಿಡಿಯೋ ಒಂದು ಪರೀಕ್ಷೆಯ ವಿಡಿಯೋ ಆಗಿರುತ್ತದೆ. ಆ ಟೆಸ್ಟ್ನಲ್ಲಿ ಇನ್ಶಾಲ್ಲ ನಿಮಗೆ ಅರ್ಥವಾಗುತ್ತದೆ. ನೀವು ಮುಂದಿನ ಭಾಗಗಳನ್ನು ನೋಡಬೇಕಾ ಅಥವಾ ಇನ್ನು ಹಿಂದಿನ ಭಾಗಗಳನ್ನು ಅರ್ಥಾತ್ ಹಿಂದಿನ ಪಾಠಗಳನ್ನು ನೋಡಿ ಇನ್ನೂ ಅದರ ಅಭ್ಯಾಸ ಮಾಡಿಕೊಳ್ಳಬೇಕಾ? ಇದಕ್ಕಾಗಿ ಈ ಸಂಪೂರ್ಣ ವಿಡಿಯೋವನ್ನು ಒಂದು ಬಾರಿ ವೀಕ್ಷಿಸಿಕೊಳ್ಳಿ. ನಂತರ ನಾವು ಕುರ್ಆನ್ ಕ್ಲಾಸಿನ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಪರೀಕ್ಷೆಯ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೆ ಇನ್ಶಾಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ, ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 3 ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿಯವರೆಗೆ ಅಲ್ಹಮ್ದುಲಿಲ್ಲಾ ನಾವು ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 1ರಲ್ಲಿ ಕುರ್ಆನಿಕ್ ವರ್ಣಮಾಲೆ ಅರ್ಥಾತ್ ಅರಬಿ ಭಾಷೆಯ ಎಲ್ಲ ಅಕ್ಷರಗಳು, ಪಾಠ ಸಂಖ್ಯೆ 2ರಲ್ಲಿ ಈ ಅಕ್ಷರಗಳನ್ನು ಕೂಡಿಸಿ ಬರೆಯುವಾಗ ಅವು ಯಾವ ರೂಪಗಳಲ್ಲಿ ಬರುತ್ತವೆ, ಕೆಲವೊಮ್ಮೆ 2 ಹರಫಿ, ಕೆಲವೊಮ್ಮೆ 3 ಹರಫಿ, ಕೆಲವೊಮ್ಮೆ 4 ಹರಫಿ, ಕೆಲವೊಮ್ಮೆ 5 ಹರಫಿ, ಈ ಎಲ್ಲ ರೂಪಗಳನ್ನು ನಾವು ಅಲ್ಹಮ್ದುಲಿಲ್ಲಾ ಕಲಿತಿದ್ದೇವೆ. ಇಲ್ಲಿಯವರೆಗೆ ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿರಬಹುದು. ಸೊ ಇಂದು ನಾವು ಪಾಠ ಸಂಖ್ಯೆ 3 ಪ್ರಾರಂಭಿಸೋಣ. ಐ ಹೋಪ್ ನೀವೆಲ್ಲರೂ ವಜು ಮಾಡಿಕೊಂಡು ತಮ್ಮ ಜೊತೆ ಒಂದು ಬುಕ್ ಹಾಗೂ ಪೆನ್ ಹಿಡಿದುಕೊಂಡು ಕುಳಿತಿರಬಹುದು, ಮುಖ್ಯವಾದ ವಿಷಯಗಳನ್ನು ನೋಟ್ ಮಾಡಿಕೊಳ್ಳಲು. ಸೊ ಪಾಠವನ್ನು ಪ್ರಾರಂಭಿಸುವ ಮುನ್ನ ನನ್ನೊಂದಿಗೆ ದುಆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹು ಯಾ ಫತ್ತಾಹು ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಪಾಠ ಸಂಖ್ಯೆ 3 ಹರಕಾತ್ ಜಬರ್, ಝೇರ್, ಪೇಶ್ ಇವುಗಳನ್ನು ಹರಕಾತ್ ಎನ್ನುತ್ತಾರೆ. ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಅಲಿಫ್ ಸದಾ ಖಾಲಿಯಾಗಿರುತ್ತದೆ. ಖಾಲಿ ಇಲ್ಲದಿದ್ದ ಅಲಿಫ್ ಅದು ಹಮ್ಜಾ ಆಗಿರುತ್ತದೆ. ಜಬರಿನ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಸೊ ವೀಕ್ಷಕರೇ, ಇದು 3ನೇ ಪಾಠದ ಹೆಡ್ಲೈನ್. ಇದನ್ನು ನೀವು ಬೈಹಾರ್ಟ್ ಮಾಡಿಕೊಳ್ಳಬೇಕು. ಇದರಿಂದ ನಿಮಗೆ ಪಾಠವು ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗುತ್ತದೆ. ಈಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ವೀಕ್ಷಕರೇ ನೋಡಿ, ಇದು ಜಬರ್, ಇದು ಝೇರ್, ಇದು ಪೇಶ್. ಇವುಗಳನ್ನು ಹರಕಾತ್ ಎನ್ನುತ್ತಾರೆ. ಈ 3 ಚಿಹ್ನೆಗಳನ್ನು. ಜಬರ್ ಅಕ್ಷರದ ಮೇಲೆ ಬರುತ್ತದೆ. ಅಕ್ಷರದ ಮೇಲೆ ಬರುವ ಈ ಅಡ್ಡ ಗೆರೆಯನ್ನು ಜಬರ್ ಎನ್ನುತ್ತಾರೆ. ಹಾಗೂ ಅಕ್ಷರದ ಕೆಳಗೆ ಬರುವ ಈ ಅಡ್ಡಗೆರೆಯನ್ನು ಝೇರ್ ಎನ್ನುತ್ತಾರೆ. ಜಬರ್ ಹಾಗೂ ಝೇರ್ ನೋಡಲು ಒಂದೇ ತರ ಕಾಣುತ್ತವೆ, ಆದರೆ ಜಬರ್ ಅಕ್ಷರದ ಮೇಲೆ ಬರುತ್ತದೆ, ಝೇರ್ ಅಕ್ಷರದ ಕೆಳಗೆ ಬರುತ್ತದೆ. ಹಾಗೂ ಇದು ಪೇಶ್, ಇದು ಸಹ ಅಕ್ಷರದ ಮೇಲೆ ಬರುತ್ತದೆ, ಅಕ್ಷರದ ಕೆಳಗಡೆ ಇದು ಬರುವುದಿಲ್ಲ. ಸೊ ಇದು ನಿಮಗೆ ಅರ್ಥವಾಗಿರಬಹುದು. ಈ 3 ಚಿಹ್ನೆಗಳು, ಇವುಗಳನ್ನು ಜಬರ್, ಝೇರ್, ಪೇಶ್ ಎನ್ನುತ್ತಾರೆ. ಅಕ್ಷರದ ಮೇಲೆ ಬರುವ ಚಿಹ್ನೆಯನ್ನು ಜಬರ್, ಅಕ್ಷರದ ಕೆಳಗೆ ಬರುವ ಚಿಹ್ನೆಯನ್ನು ಝೇರ್ ಹಾಗೂ ಅಕ್ಷರದ ಮೇಲೆ ಈ ರೀತಿ ಬರುವ ಚಿಹ್ನೆಯನ್ನು ಪೇಶ್ ಎನ್ನುತ್ತಾರೆ. ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಅರ್ಥಾತ್ ಇವುಗಳನ್ನು ಯಾವ ರೀತಿ ಓದಬೇಕು ನೋಡಿ ವೀಕ್ಷಕರೇ. ಇದು ಒಂದು ಅಕ್ಷರ ಜೀಮ್, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ಇದನ್ನು ನಾವು ಜೀಮ್ ಎಂದು ಓದುತ್ತೇವೆ, ಒಂದು ಅಕ್ಷರದ ರೂಪದಲ್ಲಿ. ಅದೇ ಈ ಅಕ್ಷರದ ಮೇಲೆ ಈ ಜಬರ್ ಬಂದರೆ ಇದನ್ನು ನಾವು ಓದಬೇಕು ಜೀಮ್ ಜಬರ್ ಜಾ. ಅರ್ಥಾತ್ ಜೀಮ್ ಮೇಲೆ ಜಬರ್ ಬಂದರೆ ಇದು ಜಾ ಎಂದು ಓದಲಾಗುತ್ತದೆ. ಅದೇ ರೀತಿ ಇದು ದಾಲ್, ಇದರ ಮೇಲೆ ಏನೂ ಇಲ್ಲ, ಇದರ ಕೆಳಗಡೆಯೂ ಏನೂ ಇಲ್ಲ. ಈ ಸಂದರ್ಭದಲ್ಲಿ ನಾವು ಇದನ್ನು ದಾಲ್ ಅಕ್ಷರ ಎಂದು ಓದುತ್ತೇವೆ. ಅದೇ ಈ ದಾಲ್ ಅಕ್ಷರದ ಮೇಲೆ ಈ ಜಬರ್ ಬಂದರೆ ಇದನ್ನು ದಾಲ್ ಜಬರ್ ದಾ ಎಂದು ಓದುತ್ತೇವೆ. ಅರ್ಥಾತ್ ದಾಲಿನ ಮೇಲೆ ಜಬರ್ ಬರುವ ಕಾರಣ ಇದನ್ನು ದಾ ಎಂದು ಓದುತ್ತೇವೆ. ಇದು ನಿಮಗೆ ಮುಂದೆ ಅರ್ಥವಾಗುತ್ತದೆ. ಅದೇ ರೀತಿ ಇದು ಲಾಮ್,
ಇದರ ಮೇಲೂ ಸಹ ಏನೂ ಇಲ್ಲ, ಇದರ ಕೆಳಗಡೆಯೂ ಸಹ ಏನೂ ಇಲ್ಲ. ಇದರ ಕೆಳಗಡೆ ಈಗ ಈ ಝೇರ್ ಚಿಹ್ನೆ ಬಂದರೆ ಇದನ್ನು ಲಾಮ್ ಝೇರ್ ಲೀ ಎಂದು ಓದುತ್ತೇವೆ. ಅದೇ ರೀತಿ ಇದು ಮೀಮ್, ಮೀಮ್ ಝೇರ್ ಮೀಮ್. ಹಾಗೂ ಅದೇ ರೀತಿ ಫಾ, ಇದು ಫಾ ಅಕ್ಷರ, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈಗ ಈ ಫಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ಫಾ ಪೇಶ್ ಫು ಎಂದು ಓದುತ್ತೇವೆ. ಫಾ ಅಕ್ಷರದ ಮೇಲೆ ಪೇಶ್ ಬಂದಿರುವ ಕಾರಣ ಇದನ್ನು ಫು ಎಂದು ಓದುತ್ತೇವೆ. ಅದೇ ರೀತಿ ಇದು ಹಾ ಅಕ್ಷರ, ಇದರ ಮೇಲೂ ಸಹ ಏನೂ ಇಲ್ಲ, ಕೆಳಗಡೆಯೂ ಸಹ ಏನೂ ಇಲ್ಲ. ಇದರ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ಹಾ ಪೇಶ್ ಹೂ ಎಂದು ಓದುತ್ತೇವೆ. ಸೊ ವೀಕ್ಷಕರೇ, ಇಲ್ಲಿ ನೀವು ಒಂದು ಸಿಂಪಲ್ ಕ್ರೊನಾಲಜಿ ತಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಿ. ಯಾವುದೇ ಒಂದು ಅಕ್ಷರ ಅದರ ಮೇಲೆ ಈ ಜಬರ್ ಚಿಹ್ನೆ ಬಂದರೆ ಅದು ಕನ್ನಡ ಭಾಷೆಯಲ್ಲಿ ಕತ್ತಲ್ಕಟ್ಟು ಕ, ಈ ರೀತಿ ನಾವು ಇದನ್ನು ಓದಬೇಕು. ಹಾಗೂ ಯಾವುದೇ ಒಂದು ಅಕ್ಷರದ ಕೆಳಗಡೆ ಈ ಝೇರ್ ಚಿಹ್ನೆ ಬಂದರೆ ಇದು ಕನ್ನಡ ಭಾಷೆಯಲ್ಲಿ ಗುಣಿಸು ಉತ್ಪಾದಿಸುವ ಧ್ವನಿಯನ್ನು ಈ ಝೇರ್ ಚಿಹ್ನೆ ಉತ್ಪಾದಿಸುತ್ತದೆ. ಉದಾಹರಣೆಗೆ ಕಾ ಗುಣಿಸು ಕಿ, ಅದೇ ರೀತಿ ಕಾವ್ ಝೇರ್ ಕಿ. ಮಾ ಗುಣಿಸು ಮೀ, ಅದೇ ರೀತಿ ಮೀಮ್ ಝೇರ್ ಮೀ. ಹಾಗೂ ಈ ಪೇಶ್ ಚಿಹ್ನೆ ಕನ್ನಡ ಭಾಷೆಯಲ್ಲಿ ಕೊಂಬು ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉದಾಹರಣೆಗೆ ಬಾ ಕೊಂಬು ಬು, ಬಾ ಪೇಶ್ ಬು. ತಾ ಕೊಂಬು ತು, ತಾ ಪೇಶ್ ತು. ಈ ಒಂದು ಕ್ರೊನಾಲಜಿ ನಿಮ್ಮ ಮೆದುಳಿನಲ್ಲಿ ನೀವು ಇರಿಸಿಕೊಳ್ಳಿ. ಇನ್ಶಾಲ್ಲ ನಿಮಗೆ ಈ ಪಾಠ ಅರ್ಥವಾಗಲು ಸುಲಭವಾಗುತ್ತದೆ, ಮುಂದೆ ನಿಮಗೆ ಅರ್ಥವಾಗುತ್ತದೆ. ಇಲ್ಲಿ ನಾನು ಹೇಳಲು ಬಯಸುತ್ತಿರುವುದು ಏನೆಂದರೆ, ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಇದನ್ನು ಈ ಹೆಡ್ಲೈನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದನ್ನು ನಾವು ಜೀಮ್ ಜಬರ್ ಜಾ, ದಾಲ್ ಜಬರ್ ದಾ, ಲಾಮ್ ಝೇರ್ ಲೀ, ಮೀಮ್ ಝೇರ್ ಮೀ, ಈ ರೀತಿ ಓದಬಾರದು ಎಳೆದು. ಇದನ್ನು ಬೇಗ ಓದಬೇಕು. ಜೀಮ್ ಜಬರ್ ಜ, ದ, ಲಿ, ಮಿ, ಫು, ಹು, ಈ ರೀತಿ ಬೇಗ ಓದಬೇಕು, ಎಳೆದು ಓದಬಾರದು. ಹಾಗೂ ಮುಂದೆ ಹೇಳಲಾಗಿದೆ, ಅಲಿಫ್ ಸದಾ ಖಾಲಿಯಾಗಿರುತ್ತದೆ. ಅಲಿಫ್ ಖಾಲಿ ಇಲ್ಲದಿದ್ದರೆ ಅದು ಅಲಿಫ್ ಅಲ್ಲ, ಹಮ್ಜಾ ಆಗಿರುತ್ತದೆ. ಅರ್ಥಾತ್ ಇಲ್ಲಿ ನೀವು ನೋಡಬಹುದು, ಇದು ಅಲಿಫ್, ಇದರ ಮೇಲೂ ಸಹ ಏನೂ ಇಲ್ಲ, ಕೆಳಗಡೆಯೂ ಸಹ ಏನೂ ಇಲ್ಲ. ಸೊ ಇದನ್ನು ನಾವು ಅಲಿಫ್ ಎಂದು ಓದುತ್ತೇವೆ. ಈಗ ಇದರ ಮೇಲೆ ಜಬರ್, ಝೇರ್, ಪೇಶ್ ಅಥವಾ ಯಾವುದೇ ಒಂದು ಚಿಹ್ನೆ ಬಂದರೆ ಇದನ್ನು ನಾವು ಅಲಿಫ್ ಜಬರ್ ಆ, ಅಲಿಫ್ ಝೇರ್ ಇ, ಅಲಿಫ್ ಪೇಶ್ ಉ ಎಂದು ಓದಬಾರದು. ಇದು ಆ ಸಮಯದಲ್ಲಿ ಹಮ್ಜಾ ಆಗುತ್ತದೆ. ಇದನ್ನು ಹಮ್ಜಾ ಎಂದು ಓದಬೇಕು. ನೋಡಲು ಇದು ಅಲಿಫ್ ತರಹೇ ಕಾಣುತ್ತದೆ, ಆದರೆ ಓದಬೇಕಾದರೆ ಇದನ್ನು ನಾವು ಹಮ್ಜಾ ಜಬರ್ ಅ, ಹಮ್ಜಾ ಝೇರ್ ಇ, ಹಮ್ಜಾ ಪೇಶ್ ಉ ಎಂದು ಓದಬೇಕು. ಉದಾಹರಣೆಯನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ, ಹಮ್ಜಾ ಬಾ ಜಬರ್ ಅಬ್ ಎಂದು ಇದನ್ನು ಓದುತ್ತೇವೆ. ಯಾಕೆ? ಈ ಅಲಿಫ್ ಖಾಲಿ ಇಲ್ಲ, ಇದರ ಮೇಲೆ ಜಬರ್ ಇದೆ. ಅದೇ ರೀತಿ ಇಲ್ಲಿ ಬಾ ಅಲಿಫ್ ಜಬರ್ ಬಾ ಎಂದು ಓದುತ್ತೇವೆ. ಯಾಕೆ? ಇಲ್ಲಿ ಅಲಿಫ್ ಖಾಲಿ ಇದೆ, ಅಲಿಫ್ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈ ಜಬರ್ ಇರುವುದು ಬಾ ಅಕ್ಷರದ ಮೇಲೆ. ಸೊ ಇದನ್ನು ಬಾ ಅಲಿಫ್ ಜಬರ್ ಬಾ ಎಂದು ಓದುತ್ತೇವೆ. ಬಾ ಹಮ್ಜಾ ಜಬರ್ ಬಾ ಎಂದು ಓದುವುದಿಲ್ಲ. ನಂತರ ಹೇಳಲಾಗುತ್ತದೆ, ಜಬರಿನ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಅರ್ಥಾತ್ ಹಮ್ಜಾ ಜಬರ್ ಅ, ಈ ರೀತಿ ಧ್ವನಿ ಮೇಲಕ್ಕೆ ಹೋಗುತ್ತದೆ. ಯಾವ ಅಕ್ಷರದ ಮೇಲೆ ಜಬರ್ ಇರುತ್ತದೋ ಆ ಅಕ್ಷರದ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಅ, ಬ, ಜ, ದ, ಫ, ಮ, ಹ, ಈ ರೀತಿ. ಇದು ಸಹ ನಿಮಗೆ ಮುಂದೆ ಅರ್ಥವಾಗುತ್ತದೆ. ಸೊ ವೀಕ್ಷಕರೇ, ಈ ಪಾಠದಲ್ಲಿ ನಾವು ಅಕ್ಷರಗಳನ್ನು ಕೂಡಿಸಿ ಯಾವ ರೀತಿ ಓದಬೇಕು ಇದನ್ನು ಕಲಿಯುತ್ತೇವೆ. ಸೊ ಕೂಡಿಸಿ ಸೇರಿಸಿ ಓದುವುದಕ್ಕಾಗಿ ಈ ಜಬರ್, ಝೇರ್, ಪೇಶ್ಗಳನ್ನು ಉಪಯೋಗಿಸಲಾಗುತ್ತದೆ. ಹಾಗೂ ಇದೇ ರೀತಿ ಹಲವಾರು ಚಿಹ್ನೆಗಳನ್ನು ಸಹ ಉಪಯೋಗಿಸಲಾಗುತ್ತದೆ. ಸೊ ಮೊದಲು ನಾವು ಈ 3 ಚಿಹ್ನೆಗಳ ಮೂಲಕ ಅಕ್ಷರಗಳನ್ನು ಯಾವ ರೀತಿ ಕೂಡಿಸಿ ಅಥವಾ ಸೇರಿಸಿ ಓದಬೇಕು ಇದನ್ನು ಅರ್ಥ ಮಾಡಿಕೊಂಡು ಕಲಿಯೋಣ. ಸೊ ವೀಕ್ಷಕರೇ, ಈಗ ನೀವು ಇಲ್ಲಿ ನೋಡಬಹುದು, ಈ ಚಾರ್ಟ್ನಲ್ಲಿ ಪ್ರತಿ ಒಂದು ಅಕ್ಷರದ ಮೇಲೆ ಜಬರ್ ಚಿಹ್ನೆ ಬಂದಿದೆ. ಈ ಜಬರ್ ಚಿಹ್ನೆ ಬಂದರೆ ಆ ಅಕ್ಷರದ ಧ್ವನಿಯು ಯಾವ ರೀತಿ ಉತ್ಪಾದನೆಯಾಗುತ್ತದೆ ಇದನ್ನು ನೀವು ನೋಡಬಹುದು. ಇದನ್ನು ಯಾವ ರೀತಿ ಓದಬೇಕು ಇದನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಅಕ್ಷರವಿದೆ ಅಲಿಫ್, ಇಲ್ಲಿ ಅಕ್ಷರವಿದೆ ಬಾ, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ ಎಂದರೆ ನಾವು ಇದನ್ನು ಬಾ ಎಂದು ಓದುತ್ತೇವೆ.
ಈಗ ಇದರ ಮೇಲೆ ಜಬರ್ ಚಿಹ್ನೆ ಬಂದಿದೆ. ಸೊ ಇದನ್ನು ಸೇರಿಸಿ ನಾವು ಈ ರೀತಿ ಓದಬೇಕು. ಬಾ ಜಬರ್ ಏನಾಗುತ್ತದೆ ಬಾ. ಅದೇ ರೀತಿ ದಾಲ್ ಹಾಗೂ ಇದು ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ ದಾ. ಲಾಮ್ ಹಾಗೂ ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ ಲಾ. ನೂನ್ ಹಾಗೂ ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ ನಾ. ಸೊ ಇದೇ ರೀತಿ ನಾವು ಇದನ್ನು ಓದಬೇಕು. ಆದಷ್ಟು ಬಾರಿ ಇದನ್ನು ಓದುವ ಮೂಲಕ, ಇದರ ಅಭ್ಯಾಸ ಮಾಡುವ ಮೂಲಕ ನಿಮಗೆ ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗುತ್ತದೆ. ಇನ್ಶಾಲ್ಲಾ ನನ್ನೊಂದಿಗೆ ಓದಿರಿ. ಹಮ್ಜಾ ಜಬರ್ ಅ, ಬಾ ಜಬರ್ ಬಾ, ತಾ ಜಬರ್ ತಾ, ಸಾ ಜಬರ್ ಫ, ಜೀಮ್ ಜಬರ್ ಜ, ಹಾ ಜಬರ್ ಹ, ಖಾ ಜಬರ್ ಖ, दाल ज़बर द, ज़ाल ज़बर ज़, रा ज़बर रा, ज़ा ज़बर ज़, सीन ज़बर सा, शीन ज़बर श, साद ज़बर सा, ज़ाद ज़बर ज़ा, ता ज़बर ता, ज़ा ज़बर ज़ा, आइन ज़बर आ, गैन ज़बर ग, फा ज़बर फ, काफ ज़बर क, काफ ज़बर का, लाम ज़बर ला, मीम ज़बर मा, नून ज़बर न, वाव ज़बर व, हा ज़बर ह, हमज़ा ज़बर अ, ಯಾ ಜಬರ್ ಯಾ. ಈಗ ಬನ್ನಿ, ಈ ವಿವಿಧ ಅಕ್ಷರಗಳನ್ನು ಬೇರೆ ಬೇರೆ ಆಗಿ ನಾವು ಜಬರ್ ಚಿಹ್ನೆಯನ್ನು ಕೂಡಿಸಿ ಓದಿದ್ದೇವೆ. ಈಗ ಈ ಜಬರ್ ಚಿಹ್ನೆಗಳ ಅಕ್ಷರಗಳನ್ನು ಕೂಡಿಸಿ ಓದುವ ಅಭ್ಯಾಸ ಮಾಡೋಣ. ಸೊ ಇಲ್ಲಿ ನೀವು ನೋಡಬಹುದು, ದಾಲ್ ಅದರ ಮೇಲೆ ಜಬರ್ ಚಿಹ್ನೆ, ರಾ ಅದರ ಮೇಲೆ ಜಬರ್ ಚಿಹ್ನೆ, ಸೀನ್ ಅದರ ಮೇಲೂ ಸಹ ಜಬರ್ ಚಿಹ್ನೆ. ಈಗ ಈ ಪದವನ್ನು ನಾವು ಯಾವ ರೀತಿ ಓದಬೇಕು? ಮೊದಲು ನಾವು ಇದನ್ನು ತಿದ್ದಿ ಓದೋಣ. ದಾಲ್ ಜಬರ್ ಏನಾಗುತ್ತದೆ ದಾ. ನಂತರ ರಾ ಅದರ ಮೇಲೆ ಜಬರ್, ರಾ ಜಬರ್ ಏನಾಗುತ್ತದೆ ರಾ. ಹಾಗೆಯೇ ಸೀನ್ ಅದರ ಮೇಲೆ ಜಬರ್, ಸೀನ್ ಜಬರ್ ಏನಾಗುತ್ತದೆ ಸಾ. ಸೊ ದಾಲ್ ಜಬರ್ ದಾ, ರಾ ಜಬರ್ ರಾ, ಇವೆರಡನ್ನು ಸೇರಿಸಿದರೆ ಏನಾಗುತ್ತದೆ ದ ರಾ, ದ ರಾ. ಸೀನ್ ಜಬರ್ ಸ, ಈ ಮೂರು ಅಕ್ಷರಗಳನ್ನು ಸೇರಿಸಿದರೆ ಏನಾಗುತ್ತದೆ ದ ರಾ ಸ, ದ ರಾ ಸ, ದ ರಾ ಸ. ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಈ ರೀತಿ ತಿದ್ದಿ ಓದುವುದನ್ನು ದಾಲ್ ಜಬರ್ ದ, ರಾ ಜಬರ್ ರಾ, ದ ರಾ, ಸೀನ್ ಜಬರ್ ಸ, ಈ ರೀತಿ ತಿದ್ದಿ ಓದುವುದನ್ನು ಹೆಜ್ಜೆ ಓದುವುದು ಎನ್ನುತ್ತಾರೆ. ಹಾಗೂ ಈ ರೀತಿ ದ ರಾ ಸ ಕೂಡಿಸಿ ಒಂದೇ ಬಾರಿ ಓದುವುದನ್ನು ರವಾ ಓದುವುದು ಎನ್ನುತ್ತಾರೆ. ಸೊ ಈ ರೀತಿ ನಾವು ಮುಂದೆ ನೋಡೋಣ. ವಾವ್ ಜಬರ್ ವಾ, ದಾಲ್ ಜಬರ್ ದ, ಏನಾಯಿತು ವ ಹಾಗೂ ದ, ಇವೆರಡನ್ನು ಸೇರಿಸಿದರೆ ವದ. ಐನ್ ಜಬರ್ ಆ, ಈಗೇನಾಯಿತು ವದ ಆ, ವದ ಆ. ಅದೇ ರೀತಿ ಐನ್ ಜಬರ್ ಆ, ಬಾ ಜಬರ್ ಬಾ, ಏನಾಯ್ತು ಹೇಳಿ ಆ ಬಾ, ಆ ಬಾ. ದಾಲ್ ಜಬರ್ ದ, ಆ ಬ ದ. ಕಾಫ್ ಜಬರ್ ಕಾ, ಸಿನ್ ಜಬರ್ ಸಾ, ಏನಾಯಿತು ಕ ಸ, ಕಸ. ಬಾ ಜಬರ್ ಬಾ, ಕಸ ಬಾ, ಕಸ ಬಾ. ದಾಲ್ ಜಬರ್ ದ, ಖಾ ಜಬರ್ ಖಾ, ದ ಖಾ. ಲಾಮ್ ಜಬರ್ ಲಾ, ಏನಾಯಿತು ದ ಖಾ ಲಾ, ದ ಖಾ ಲಾ. ಬಾ ಜಬರ್ ಬಾ,
ಲಾಮ್ ಜಬರ್ ಲಾ, ಬ ಲಾ, ಬಲ. ಗೈನ್ ಜಬರ್ ಗ, ಬಲ ಗ, ಬಲಗ. ವೌ ಜಬರ್ ವ, ಜೀಮ್ ಜಬರ್ ಜ, ಏನಾಯಿತು? ವಜ. ದಾಲ್ ಜಬರ್ ದ, ವಜದ. ಸಿನ್ ಜಬರ್ ಸ, ಜೀಮ್ ಜಬರ್ ಜ, ಸಜ. दाल जबर दा, सजद. मीम जबर मा, जीम जबर जा, मा जा, मजा. दाल जबर दा, मजद. फा जबर फा, आइन जबर आ, फा आ, फा आ. लाम जबर ला, ಫಾಅಲ. ಸೊ ಈ 10 ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. ಇದನ್ನು ನೀವು ಇದೇ ರೀತಿ ತಿದ್ದಿ ಓದುತ್ತಾ ಅರ್ಥಾತ್ ಹೆಜ್ಜೆ ಮಾಡುತ್ತಾ ಓದಿರಿ ಹಾಗೂ ಇದರ ಅಭ್ಯಾಸ ಮಾಡಿರಿ. ನಂತರ ನೀವು ಈ ರೀತಿ ಹೆಜ್ಜೆ ಮಾಡದೆ ಒಂದೇ ಬಾರಿ ಓದುವುದು ಸುಲಭವಾಗುತ್ತದೆ. ದರಸ, ವದಅ, ಅಬದ, ಕಸಬ, ದಖಲ, ಬಲಗ, ವಜದ, ಸಜದ, ಮಜದ, ಫಅಲ. ಈಗ ಅರಬಿ ಅಕ್ಷರಗಳ ಮೇಲೆ ಬರುವ ಎರಡನೇ ಚಿಹ್ನೆ ಝೇರ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಅಕ್ಷರದ ಮೇಲೆ ಈ ರೀತಿ ಒಂದು ಸಣ್ಣ ಅಡ್ಡ ಗೆರೆ ಬಂದರೆ ಇದನ್ನು ಜಬರ್ ಎನ್ನುತ್ತಾರೆ ಹಾಗೂ ಈ ಜಬರ್ ಚಿಹ್ನೆ ಸದಾ ಅಕ್ಷರಗಳ ಮೇಲೆ ಬರುತ್ತದೆ. ಈಗ ಅದೇ ಅಡ್ಡಗೆರೆ ಈ ಚಿಹ್ನೆ ಯಾವುದೇ ಅಕ್ಷರದ ಕೆಳಗೆ ಬಂದರೆ ಇದನ್ನು ಝೇರ್ ಎನ್ನುತ್ತಾರೆ. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು, ಇದು ಅಲಿಫ್, ಇದರ ಮೇಲೆ ಈ ಚಿಹ್ನೆ ಬಂದರೆ ಹಮ್ಜಾ ಜಬರ್ ಅ. ಅದೇ ಚಿಹ್ನೆ ಈಗ ಕೆಳಗೆ ಬಂದರೆ ಹಮ್ಜಾ ಝೇರ್ ಇ. ಸೊ ಜಬರ್ ಹಾಗೂ ಝೇರಿನ ನಡುವಿನ ಮೊಟ್ಟ ಮೊದಲನೇ ಅಂತರ ಜಬರ್ ಅಕ್ಷರದ ಮೇಲೆ ಬರುತ್ತದೆ ಹಾಗೂ ಝೇರ್ ಅಕ್ಷರದ ಕೆಳಗೆ ಬರುತ್ತದೆ. ಎರಡನೇ ಅಂತರ ಜಬರಿನ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಉದಾಹರಣೆಗೆ ಬಾ ಜಬರ್ ಬಾ ಹಾಗೂ ಝೇರಿನ ಧ್ವನಿ ಕೆಳಗೆ ಹೋಗುತ್ತದೆ. ಉದಾಹರಣೆಗೆ ಬಾ ಝೇರ್ ಬಿ. ಮುಂದೆ ನಿಮಗೆ ಇನ್ನು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರಬಹುದು ಹಮ್ಜಾ, ಇದರ ಕೆಳಗಡೆ ಈ ಚಿಹ್ನೆ ಝೇರ್. ಇದನ್ನು ಈಗ ಯಾವ ರೀತಿ ಓದಬೇಕು? ಹಮ್ಜಾ ಝೇರ್ ಇ, ಬಾ ಝೇರ್ ಬಿ, ತಾ ಝೇರ್ ತಿ, ಸಾ ಝೇರ್ ಸಿ, ಜೀಮ್ ಝೇರ್ ಜಿ, ಹಾ ಝೇರ್ ಹಿ, ಖಾ ಝೇರ್ ಖಿ, दाल ज़ेर दी, ज़ाल ज़ेर ज़ी, रा ज़ेर री, ज़ा ज़ेर ज़ी, सीन ज़ेर सी, शीन ज़ेर शी, साद ज़ेर सी, ज़ाद ज़ेर ज़ी, ता ज़ेर ती, ज़ा ज़ेर ज़ी, आइन ज़ेर ई, गैन ज़ेर गी, फा ज़ेर फी, काफ ज़ेर की, काफ ज़ेर की, लाम ज़ेर ली, मीम ज़ेर मी, नून ज़ेर नी, वाव ज़ेर वी, हा ज़ेर ही, हमज़ा ज़ेर ई, या ज़ेर ई. ಇದು ವಿವಿಧ ಅಕ್ಷರಗಳ ಅಭ್ಯಾಸವಾಗಿತ್ತು. ಈಗ ಇದನ್ನು ಕೂಡಿಸಿ ಓದುವಾಗ, ಮಿಶ್ರಿಸಿ ಓದುವಾಗ ಯಾವ ರೀತಿ ಓದಬೇಕು ಬನ್ನಿ ಇದರ ಅಭ್ಯಾಸ ಮಾಡೋಣ. ಇಲ್ಲಿ ನೀವು ನೋಡಬಹುದು ಹಮ್ಜಾ, ಇದರ ಕೆಳಗಡೆ ಝೇರ್, ಹಮ್ಜಾ ಝೇರ್ ಇ, ಬಾ, ಇದರ ಕೆಳಗಡೆ ಝೇರ್, ಬಾ ಝೇರ್ ಬಿ. ಈಗ ಇವೆರಡನ್ನು ಸೇರಿಸಿದರೆ ಏನಾಗುತ್ತದೆ? ಹಮ್ಜಾ ಝೇರ್ ಇ, ಬಾ ಝೇರ್ ಬಿ, ಇ ಬಿ, ಇ ಬಿ. ಲಾಮ್ ಝೇರ್ ಲಿ, ಏನಾಯಿತು? ಇ ಬಿ ಲಿ, ಇ ಬಿ ಲಿ.
ಅದೇ ರೀತಿ ಇವಾಗ ಜಬರ್ ಹಾಗೂ ಝೇರ್ ಈ ಎರಡು ಚಿಹ್ನೆಗಳನ್ನು ಒಂದೇ ಪದದಲ್ಲಿ ಕೂಡಿಸಿ ಓದುವ ಅಭ್ಯಾಸ ಮಾಡೋಣ. ರಾ ಜಬರ್ ರಾ, ದಾಲ್ ಝೇರ್ ದಿ. ಏನಾಯಿತು? ರಾ ಹಾಗೂ ದಿ, ರದಿ. ಫಾ ಜಬರ್ ಫಾ, ಏನಾಯಿತು? ರದಿ ಫಾ, ರದಿ ಫಾ. ಇದೇ ರೀತಿ ಹಾ ಜಬರ್ ಹ, ಮೀಮ್ ಝೇರ್ ಮೀ, ಹಮಿ. दाल जबर दा, हमीदा. शीन जबर शा, हा जेर ही, शही. दाल जबर दा, शहीदा. बा जबर बा, खा जेर खी, बखी. लाम जबर ला, बखीला. सीन जबर सा, खा जेर खी, सखी. रा जबर रा, सखीरा. रा जबर रा, हा जेर ही, राही. मीम जबर मा, राहीमा. लाम जबर ला, ऐन जेर आई, लाई. बा जबर बा, लाईबಾ. ಸೊ ಈ ರೀತಿ ಇವುಗಳನ್ನು ನಾವು ಓದಬೇಕು. ಜಬರ್ ಚಿಹ್ನೆ ಹಾಗೂ ಝೇರ್ ಚಿಹ್ನೆ ಒಂದೇ ಪದದಲ್ಲಿ ಬಂದರೆ ಇವುಗಳನ್ನು ಯಾವ ರೀತಿ ಓದಬೇಕು ಇದು ನಿಮಗೆ ಉತ್ತಮವಾಗಿ ಅರ್ಥವಾಗಿರಬಹುದು. ಸೊ ಈ ರೀತಿ ಒಂದೊಂದಾಗಿ ಎಣಿಸಿ ಓದುವುದನ್ನು ಹಿಜ್ಜೆ ಓದುವುದು ಎಂದು ಹೇಳಲಾಗುತ್ತದೆ. ಈಗ ಇವುಗಳನ್ನು ಹಿಜ್ಜೆ ಮಾಡದೆ, ಅರ್ಥಾತ್ ಒಂದೊಂದಾಗಿ ಓದದೆ ಸಂಪೂರ್ಣ ಅಕ್ಷರಗಳನ್ನು ಒಂದೇ ಬಾರಿ ಓದೋಣ. ಇದನ್ನು ರವಾ ಓದುವುದು ಎನ್ನುತ್ತಾರೆ. ಬನ್ನಿ ಈಗ ಇದರ ಅಭ್ಯಾಸ ಮಾಡೋಣ. ಇಬಿಲಿ, ರದೀಫಾ, ಹಮಿದ, ಶಹೀದ, ಬಖೀಲ, ಸಖೀರ, ರಹೀಮ, ಲঈಬ. ಸೊ ವೀಕ್ಷಕರೇ, ಪೇಶ್ ಚಿಹ್ನೆ ಈ ರೂಪದಲ್ಲಿ ಬರುತ್ತದೆ. ಇದರ ಹಿಂದೆಯೂ ಸಹ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಜಬರ್ ಚಿಹ್ನೆ ಸದಾ ಅಕ್ಷರದ ಮೇಲೆ ಬರುತ್ತದೆ. ಅದೇ ಜಬರ್ ಚಿಹ್ನೆ ಅಕ್ಷರದ ಕೆಳಗಡೆ ಬಂದರೆ ಅದು ಝೇರ್ ಆಗಿರುತ್ತದೆ. ಆದರೆ ಈ ಪೇಶ್ ಚಿಹ್ನೆ ಸದಾ ಅಕ್ಷರದ ಮೇಲೆ ಬರುತ್ತದೆ. ಇದು ಎಂದಿಗೂ ಅಕ್ಷರದ ಕೆಳಗಡೆ ಬರುವುದಿಲ್ಲ. ಈ ಪೇಶ್ ಚಿಹ್ನೆ ನೋಡಲು ಈ ರೀತಿ ಬರುತ್ತದೆ. ಹಾಗೂ ಇದು ಯಾವುದೇ ಒಂದು ಅಕ್ಷರದ ಮೇಲೆ ಬಂದರೆ ಅದನ್ನು ಯಾವ ರೀತಿ ನಾವು ಓದಬೇಕು ಇದನ್ನು ಕಲಿಯೋಣ. ನೋಡಿ ವೀಕ್ಷಕರೇ, ಇದು ಬಾ, ಇದರ ಮೇಲೆ ಅಥವಾ ಕೆಳಗಡೆ ಏನಿಲ್ಲ. ಸೊ ನಾವು ಇದನ್ನು ಈಗ ಬಾ ಅಕ್ಷರ ಎಂದು ಓದುತ್ತೇವೆ. ಈಗ ಈ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ನಾವು ಯಾವ ರೀತಿ ಓದಬೇಕು? ಬಾ ಪೇಶ್ ಬು. ಸೊ ಬಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದು ಬು ಎನ್ನುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದೇ ರೀತಿ ತಾ, ಇದರ ಮೇಲೆ ಅಥವಾ ಕೆಳಗಡೆ ಏನಿಲ್ಲ. ಈಗ ಇದರ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ನಾವು ತಾ ಪೇಶ್ ತು ಎಂದು ಓದುತ್ತೇವೆ. ಸೊ ತಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದು ತು ಎನ್ನುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಸೊ ಇದೇ ರೀತಿ ನಾವು ಈ ಎಲ್ಲಾ ಅಕ್ಷರಗಳನ್ನು ಓದೋಣ. ಹಮ್ಜಾ ಪೇಶ್ ಉ, ಬಾ ಪೇಶ್ ಬು, ತಾ ಪೇಶ್ ತು, ಸಾ ಪೇಶ್ ಸು, ಜೀಮ್ ಪೇಶ್ ಜು, ಹಾ ಪೇಶ್ ಹು, ಖಾ ಪೇಶ್ ಖು, दाल पेश दू, जाल पेश जू, रा पेश रू, जा पेश जू, सीन पेश सु, शीन पेश शु, सात पेश सु, रात पेश रू, ता पेश तू, रा पेश रू, आइन पेश रू, गैन पेश गो, फा पेश फु, खाफ पेश खु, काफ पेश कु, लाम पेश लू, मीम पेश मु, नून पेश नु, वाव पेश उ, हा पेश हु, हमजा पेश उ, या पेश ಯು. ಸೊ ಇಲ್ಲಿ ನಿಮಗೆ ಅರ್ಥವಾಗಿರಬಹುದು ಈ ಪೇಶ್ ಚಿಹ್ನೆ ಯಾವ ಅಕ್ಷರದ ಮೇಲೆ ಬಂದರೆ ಅದು ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಅದನ್ನು ನಾವು ಯಾವ ರೀತಿ ಓದಬೇಕು. ಸೊ ಇದು ಪೇಶ್ ಚಿಹ್ನೆಯನ್ನು
ವಿವಿಧ ಅಕ್ಷರಗಳ ಮೇಲೆ ಬಂದರೆ ಯಾವ ರೀತಿ ಓದಬೇಕು, ಅದು ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಇದನ್ನು ನಾವು ಕಲಿತಿದ್ದೇವೆ. ಈಗ ಇದು ಒಂದು ಪದದಲ್ಲಿ ಬಂದರೆ ಯಾವ ರೀತಿ ನಾವು ಓದಬೇಕು ಇದನ್ನು ಕಲಿಯೋಣ. ಇಲ್ಲಿ ಕೆಳಗಡೆ ನೀವು ನೋಡಬಹುದು ರಾ, ಅದರ ಮೇಲೆ ಪೇಶ್ ಚಿಹ್ನೆ ಇದೆ. ಸೀನ್, ಅದರ ಮೇಲೆ ಪೇಶ್ ಚಿಹ್ನೆ ಇದೆ. ಲಾಮ್, ಅದರ ಮೇಲೂ ಸಹ ಪೇಶ್ ಚಿಹ್ನೆ ಇದೆ. ಈಗ ಇದನ್ನು ಯಾವ ರೀತಿ ಓದಬೇಕು? ರಾ ಪೇಶ್ ರು, ಸೀನ್ ಪೇಶ್ ಸು. ಈಗ ಈ ಎರಡು ಅಕ್ಷರಗಳನ್ನು ಸೇರಿಸಿದರೆ ಏನಾಯಿತು? ರು ಹಾಗೂ ಸು, ರುಸು. ಲಾಮ್ ಪೇಶ್ ಲು, ಏನಾಯಿತು? ರುಸು ಲು, ರುಸು ಲು. ಅದೇ ರೀತಿ ಸೀನ್ ಪೇಶ್ ಸು, ದಾಲ್ ಪೇಶ್ ದು, ಏನಾಯಿತು? ಸು ಹಾಗೂ ದು, ಸುದು. ಪುನಃ ಸೀನ್ ಪೇಶ್ ಸು, ಏನಾಯಿತು? ಸುದು ಸು, ಸುದುಸು. ರುಸುಲು ಸುದುಸು. ಈ ರೀತಿ ನಾವು ಇದನ್ನು ಓದಬೇಕು. ಈ ಪೇಶ್ ಚಿಹ್ನೆ ಪದದಲ್ಲಿ ನಮಗೆ ಕಾಣಿ ಬಂದರೆ, ಇದು ಕೇವಲ ಪೇಶ್ ಚಿಹ್ನೆ ಒಂದು ಪದದಲ್ಲಿ ಕಾಣಿ ಬಂದರೆ ಓದುವ ಅಭ್ಯಾಸವಾಗಿತ್ತು. ಈಗ ಜಬರ್, ಝೇರ್ ಹಾಗೂ ಪೇಶ್ ಈ ಮೂರು ಅಕ್ಷರಗಳು ಮಿಶ್ರಿತವಾಗಿ ಮಿಕ್ಸ್ ಆಗಿ ಯಾವುದೊಂದು ಪದದಲ್ಲಿ ಬಂದರೆ ಅದನ್ನು ಯಾವ ರೀತಿ ಓದಬೇಕು, ನಾವು ಯಾವ ರೀತಿ ಕೂಡಿಸಿ ಓದಬೇಕು, ಇದರ ಅಭ್ಯಾಸವನ್ನು ಮಾಡೋಣ. ಇದರ ವಿಧಾನವನ್ನು ನಾವು ಕಲಿಯೋಣ. ಮುಂದೆ ನೀವು ನೋಡಬಹುದು ಪಾ ಪೇಶ್ ಫು, ಖಾಫ್ ಝೇರ್ ಖಿ, ಫೋಖಿ. दाल जबर दा, फोखी दा, फोखी दा. खाफ पेश खो, ताजेर ती, ಏನಾಯಿತು? ಖೋತಿ. ಲಾಮ್ ಜಬರ್ ಲಾ, ಖೋತಿ ಲಾ. ನೂನ್ ಪೇಶ್ ನು, ಕಾಫ್ ಝೇರ್ ಕಿ, ಏನಾಯಿತು? ನು ಕಿ. ಸೀನ್ ಜಬರ್ ಸಾ, ಏನಾಯಿತು? ನು ಕಿ ಸಾ. काफ जबर का, रा पेश रू, करू. मीम जबर मा, करू मा. आइन पेश उ, लाम जेर ली, उली. मीम जबर मा, उली मा. हा पेश उ, दाल जेर दी, हुदी. या जबर या, ಹುದಿಯಾ. ಸೊ ಈ ರೀತಿ ವೀಕ್ಷಕರೇ ನಾವು ಈ ಪೇಶ್, ಝೇರ್ ಹಾಗೂ ಜಬರ್ ಈ ಎಲ್ಲ ಚಿಹ್ನೆಗಳನ್ನು ಕೂಡಿಸಿ ಮಿಶ್ರಿಸಿ ಒಂದೇ ಪದದಲ್ಲಿ ಉಪಯೋಗಿಸಿದರೆ ನಾವು ಓದಬೇಕು. ಐ ಹೋಪ್ ನಿಮಗೆ ಇದು ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಈ ಮೂರು ಅಕ್ಷರಗಳನ್ನು ಸೇರಿಸಿದರೆ ಅದರ ಚಿಹ್ನೆಗಳೊಂದಿಗೆ ರು ಸು ಲು, ರುಸು ಲು. ಅದೇ ರೀತಿ ಸು ದು ಸು, ಸುದುಸು. ಪು ಖಿ ದಾ, ಪುಖಿದಾ. ಖು ತಿ ಲಾ, ಖುತಿಲಾ. ನುಕಿಸ, ಕರುಮ, ಉಲಿಮ, ಹುದಿಯಾ. ಸೊ ಇಷ್ಟೇ ವೀಕ್ಷಕರೇ, ಬಹಳ ಸುಲಭವಾಗಿದೆ. ಐ ಹೋಪ್ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಸರಳವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು, ಅಥವಾ ನಮ್ಮ ವಾಟ್ಸಪ್ ಗ್ರೂಪಿನಲ್ಲೂ ಸಹ ಕೇಳಬಹುದು. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಕಮೆಂಟ್ನಲ್ಲಿ ಸಿಗುತ್ತದೆ. ಸೊ ಇಲ್ಲಿಗೆ ನಮ್ಮ ಕುರ್ಆನ್ ಕ್ಲಾಸ್ 3ನೇ ಪಾಠ ಕಂಪ್ಲೀಟ್ ಆಗುತ್ತದೆ. ಸೊ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.